ಹಲೋ ವೀಕ್ಷಕರೇ, ವೆಲ್ಕಮ್ ಟು ಚೈತ್ರ ಹರೀಶ್ ಚಾನಲ್. ನಾನಿವತ್ತು ರಾಗಿ ಸಿರಿಧಾನ್ಯದ ಬಗ್ಗೆ ತುಂಬಾ ಉಪಯುಕ್ತ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಮೊದಲಿಗೆ ರಾಗಿಯನ್ನು ಏಕೆ ಸೇವನೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು, ಹಾಗೂ ಈ ರಾಗಿ ಸೇವನೆಯಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಮತ್ತು ಯಾವೆಲ್ಲ ಏಜ್ ಗ್ರೂಪ್ನವರು ಈ ರಾಗಿಯನ್ನು ಸೇವನೆ ಮಾಡಬಹುದು ಮತ್ತು ಈ ರಾಗಿಯನ್ನು ನಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು ಎಂದು ನೋಡೋಣ ಬನ್ನಿ. ಮೊದಲಿಗೆ ರಾಗಿ ಸೇವನೆಯನ್ನು ಏಕೆ ಮಾಡಬೇಕು? ಏಕೆಂದರೆ ಬೇರೆ ಎಲ್ಲ ತರಹದ ಧಾನ್ಯಗಳಿಗೆ ಮತ್ತು ಸಿರಿಧಾನ್ಯಗಳಿಗೆ ಹೋಲಿಸಿದರೆ ರಾಗಿಯಲ್ಲಿ ಕ್ಯಾಲ್ಶಿಯಂ ಅಂಶವು ತುಂಬಾ ಅಧಿಕವಾಗಿರುತ್ತದೆ. ಹಾಗಾದರೆ ಈ ಕ್ಯಾಲ್ಶಿಯಂ ಅಂಶವು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯವೆಂದರೆ, ನಮ್ಮ ದೇಹದ ಅಂಗಗಳಾದ ಮೂಳೆಗಳು, ಹಲ್ಲುಗಳು, ನರನಾಡಿಗಳು ಮತ್ತು ಮಾಂಸಖಂಡಗಳಿಗೆ ಅತಿ ಮುಖ್ಯವಾಗಿ ಹಾಗೂ ಅವಶ್ಯಕವಾಗಿ ಬೇಕಾಗಿರುವಂತಹ ಖನಿಜಾಂಶ. ನಮಗೆ ತಿಳಿದಿರಲಿ, 99% ಕ್ಯಾಲ್ಶಿಯಂ ಅಂಶವು ನಮ್ಮ ದೇಹದ ಮೂಳೆಗಳಲ್ಲಿ ಹಾಗೂ ಹಲ್ಲುಗಳಲ್ಲಿ ಇರುತ್ತದೆ. ಆದರೆ ನಮ್ಮ ದೇಹದಲ್ಲಿ ಈ ಕ್ಯಾಲ್ಶಿಯಂ ಕೊರತೆ ತುಂಬ ದಿನಗಳಿಂದ ಇದ್ದಾಗ ನಮ್ಮ ದೇಹವು ಕ್ಯಾಲ್ಶಿಯಂ ಅಂಶವನ್ನು ಹಲ್ಲುಗಳು ಮತ್ತು ಮೂಳೆಗಳಿಂದ ಹೊರತೆಗೆಯಲು ಆರಂಭಿಸುತ್ತದೆ. ಇದರ ಪರಿಣಾಮವಾಗಿ ನಮ್ಮಲ್ಲಿ ಬೆನ್ನು ನೋವು ಕಾಣಿಸಿಕೊಳ್ಳುವಂತಹದ್ದು ಮತ್ತು ಕುತ್ತಿಗೆ ನೋವು ಬರುವಂತಹದ್ದು ಮತ್ತು ಹಲ್ಲುಗಳು ಕೊಳೆಯುವಂತಹದ್ದು ಹಾಗೂ ನಿದ್ದೆ ಸರಿಯಾಗಿ ಬರದೇ ಇರುವುದು, ಉಗುರುಗಳಲ್ಲಿ ಹಾಗೂ ಮುಖದಲ್ಲಿ ಬಿಳಿ ಚುಕ್ಕೆ ಕಾಣಿಸಿಕೊಳ್ಳುವಂತಹದ್ದು. ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಕೊರತೆಯಿಂದ ಉಂಟಾಗುವ ಈ ಲಕ್ಷಣಗಳ ಕಡೆ ಗಮನ ಹರಿಸದೆ ಹೋದರೆ ದೇಹವು ಇನ್ನಷ್ಟು ಕ್ಯಾಲ್ಶಿಯಂ ಅಂಶವನ್ನು ಮೂಳೆಗಳಿಂದ ಹೊರತೆಗೆಯುವುದನ್ನು ಮುಂದುವರಿಸುತ್ತದೆ. ರಾಗಿಯಲ್ಲಿ ಕ್ಯಾಲ್ಶಿಯಂ ಅಂಶವು ಗೋಧಿ, ಅಕ್ಕಿ ಹಾಗೂ ಹಾಲಿಗಿಂತ ಅಧಿಕವಾಗಿರುತ್ತದೆ. ಅಂದರೆ 100 ಗ್ರಾಂ ಗೋಧಿಯಲ್ಲಿ ಕ್ಯಾಲ್ಶಿಯಂ ಅಂಶವು 34 ಮಿಲಿಗ್ರಾಂ ಇರುತ್ತದೆ ಮತ್ತು 100 ಗ್ರಾಂ ಅಕ್ಕಿಯಲ್ಲಿ ಕ್ಯಾಲ್ಶಿಯಂ ಅಂಶವು 4 ಮಿಲಿಗ್ರಾಂ ಇರುತ್ತದೆ. ಹಾಗೂ 100 ml ಹಾಲಿನಲ್ಲಿ ಕ್ಯಾಲ್ಶಿಯಂ ಅಂಶವು 124 ಮಿಲಿಗ್ರಾಂ ಇರುತ್ತದೆ. ಅದೇ ಸಮ ಪ್ರಮಾಣದ 100 ಗ್ರಾಂ ರಾಗಿಯಲ್ಲಿ ಕ್ಯಾಲ್ಶಿಯಂ ಅಂಶವು 330 ಮಿಲಿಗ್ರಾಂ ಇರುತ್ತದೆ. ಅಂದರೆ ಗೋಧಿಗಿಂತ 10 ಪಟ್ಟು ಕ್ಯಾಲ್ಶಿಯಂ ರಾಗಿಯಲ್ಲಿ ಅಧಿಕವಾಗಿರುತ್ತದೆ ಹಾಗೂ ಅಕ್ಕಿಗಿಂತ 33 ಪಟ್ಟು ಅಧಿಕವಾಗಿ ಕ್ಯಾಲ್ಶಿಯಂ ರಾಗಿಯಲ್ಲಿರುತ್ತದೆ ಮತ್ತು ಹಾಲಿಗಿಂತ 3 ಪಟ್ಟು ಅಧಿಕವಾಗಿ ಕ್ಯಾಲ್ಶಿಯಂ ರಾಗಿಯಲ್ಲಿರುತ್ತದೆ. ಆದರೆ ಇನ್ನೂ ಕೂಡ ತುಂಬಾ ಜನ ಗೋಧಿ ಮತ್ತು ಅಕ್ಕಿನ ಮಾತ್ರ ಸೇವನೆ ಮಾಡ್ತಾನೆ ಇದ್ದಾರೆ. ಅಂದರೆ ಅವರಿಗೆ ರಾಗಿಯಲ್ಲಿರುವ ಪೌಷ್ಟಿಕಾಂಶದ ಬಗ್ಗೆ ಅರಿವಿನ ಕೊರತೆ ಇರುವಂತಹದ್ದು. ಅಲ್ಲದೆ ಬೇರೆ ಸಿರಿಧಾನ್ಯಗಳಿಗೆ ಕಂಪೇರ್ ಮಾಡಿದರೆ ರಾಗಿಯಲ್ಲಿ ಕ್ಯಾಲ್ಶಿಯಂ ಅಂಶವು ಅಧಿಕವಾಗಿರುತ್ತದೆ. ಹಾಗಾಗಿ ರಾಗಿ ಮೂಳೆಗಳ ಆರೋಗ್ಯ ಕಾಪಾಡಲು ತುಂಬಾ ಸಹಕಾರಿ. ಇನ್ನು ರಾಗಿಯಲ್ಲಿ ಪೊಟ್ಯಾಷಿಯಂ ಖನಿಜ ಅಂಶವು ಕೂಡ ಅಧಿಕವಾಗಿರುತ್ತದೆ. ಹಾಗಾಗಿ ಇದು ಹೈ BP ಅಂದರೆ ಅಧಿಕ ರಕ್ತದ ಒತ್ತಡವನ್ನು ನಾರ್ಮಲ್ಗೆ ತರುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಹೈ BP ಇರೋರಿಗೆ ಈ ರಾಗಿಯು ಬೆಸ್ಟ್ ಫುಡ್ ಸೋರ್ಸ್ ಅಂತಲೇ ಹೇಳಬಹುದು. ಇದರಲ್ಲಿ ಪೊಟ್ಯಾಷಿಯಂ ಅಂಶವನ್ನು ನೋಡೋದಾದರೆ 100 ಗ್ರಾಂ ಆಫ್ ರಾಗಿಯಲ್ಲಿ 270 ಮಿಲಿಗ್ರಾಂನಷ್ಟು ಪೊಟ್ಯಾಷಿಯಂ ಇರುತ್ತದೆ. ಒಟ್ಟಾರೆ ರಾಗಿಯಲ್ಲಿರುವ ಪೋಷಕಾಂಶಗಳನ್ನು ನೋಡೋದಾದರೆ ರಾಗಿಯಲ್ಲಿ ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಖನಿಜಾಂಶವು ಅಧಿಕವಾಗಿ ಇರುತ್ತದೆ. ಅಲ್ಲದೆ ರಾಗಿಯು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವುದರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಇಡಲು ಸಹಕಾರಿ. ಹಾಗಾಗಿ ಇದು ಡಯಾಬಿಟಿಕ್ ರೋಗಿಗಳಿಗೆ ಮೂಲ ಆಹಾರ ಅಂತಲೇ ಹೇಳಬಹುದು. ಅಲ್ಲದೆ ಇದರಲ್ಲಿ ಐರನ್ ಕಂಟೆಂಟ್ ಅಂದರೆ ಕಬ್ಬಿಣದ ಅಂಶ ಅಧಿಕವಾಗಿರುವುದರಿಂದ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಲೆವೆಲನ್ನು ಅಧಿಕಗೊಳಿಸುತ್ತದೆ. ಹಾಗಾಗಿ ಇದು ಅನಿಮಿಕ್ ಪೇಷಂಟ್ ಅಂದರೆ ದೇಹದಲ್ಲಿ ಕಬ್ಬಿಣದ ಅಂಶ ಕೊರತೆ ಇರುವವರಿಗೆ ಇದು ಸೂಕ್ತ ಆಹಾರ. ಹಾಗೂ ಇದರಲ್ಲಿ ನಾರಿನ ಅಂಶವೂ ಅಧಿಕವಾಗಿರುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಅಲ್ಲದೆ ಇದರಲ್ಲಿ ದೇಹಕ್ಕೆ ಅಗತ್ಯವಿರುವ ವೈಟಮಿನ್ಸ್ ಮತ್ತು ಮಿನರಲ್ಸ್ ಅಂದರೆ ಖನಿಜಾಂಶಗಳು ಸಮೃದ್ಧವಾಗಿವೆ. ತನಕ ರಾಗಿಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಹಾಗಾದರೆ ಈ ರಾಗಿಯ ಸೇವನೆಯನ್ನು ಯಾರೆಲ್ಲ ಮಾಡಬಹುದು ಅಂತ ನೋಡುವುದಾದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ರಾಗಿಯನ್ನು ಸೇವನೆ ಮಾಡಬಹುದು. ಅಲ್ಲದೆ ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು ಮತ್ತು ಹಸುಗೂಸುಗಳು ಕೂಡ ರಾಗಿ ಸೇವನೆಯನ್ನು ಮಾಡಬಹುದು. ಹಾಗಾದರೆ ಈ ರಾಗಿಯನ್ನು ನಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು, ಅಂದರೆ ಯಾವುದೆಲ್ಲ ಅಡುಗೆಗಳನ್ನು ಈ ರಾಗಿಯಿಂದ ಮಾಡಬಹುದು ಎಂದು ಗೊತ್ತಿಲ್ಲದವರಿಗೆ ನಾನು ಕೆಲವೊಂದು ರೆಸಿಪಿಗಳನ್ನು ತೋರಿಸುತ್ತಿದ್ದೇನೆ. ಅವುಗಳೆಂದರೆ ರಾಗಿ ಸೂಪ್ ಮತ್ತು ರಾಗಿ ಅಂಬಲಿ, ರಾಗಿ ರೊಟ್ಟಿ, ರಾಗಿ ದೋಸೆ ಮತ್ತು ರಾಗಿ ಮುದ್ದೆ, ರಾಗಿ ಪೂರಿ, ರಾಗಿ
ಮನ್ನಿ ಮತ್ತು ರಾಗಿ ಬರ್ಫಿ ಇನ್ನೂ ಹಲವಾರು ರಾಗಿಯಿಂದ ರೆಸಿಪಿಗಳನ್ನು ಮಾಡಬಹುದು. ನಾನೀಗಾಗಲೇ ರಾಗಿ ಸೂಪ್ ಮಾಡಿ ನನ್ನ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ತಪ್ಪದೇ ನೋಡಿ. ಹಾಗೂ ನನ್ನ ಮುಂಬರುವ ವಿಡಿಯೋಗಳಲ್ಲಿ ಇಲ್ಲಿಯ ತನಕ ತೋರಿಸಿದ ಹಾಗೆ ಹಲವಾರು ರಾಗಿ ರೆಸಿಪಿಗಳನ್ನು ತಯಾರಿಸಿ ತೋರಿಸುತ್ತೇನೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.